ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬದುಕ ನೆಮ್ಮದಿಯನ್ನು ಕೊಡುತ್ತದೆ ನಮಗೆ. ಹೌದು, ಇದು ಬದುಕ ಅನ್ಸಕ್ಕೆ ಶುರುವಾಗ್ತದೆ. ಬೇಜಾರಾಗೋದಿಲ್ಲ, ಬದುಕೋದ್ರಾಗ ಸಂತೋಷ ನಿರ್ಮಾಣ ಅರಳುತ್ತದೆ. ಅಂಥ ಬದುಕಾದು. ಮೊದಲನೇ ತ್ಯಾಗ ಸ್ವಲ್ಪ ತಾವು ನೋಡಿರಿ, ವಸ್ತು ತ್ಯಾಗ. ಸುಮ್ಮನೆ ಕೊಡಬೇಕು, ಮನುಷ್ಯ ಕೊಡಬೇಕು. ಏನು ಕೊಟ್ರ ಮನುಷ್ಯನಿಗೆ ಸಂತೋಷ ಆಗ್ತದೆ ಅದನ್ನು ಒಂದಿಷ್ಟು ಕೊಡಬೇಕು. ನೀರ ಕೊಟ್ರೆ ಸಂತೋಷ ಆಗ್ತಿದ್ರೆ ಒಂದು ಕಪ್ ನೀರು ಹಾಕು. ತುತ್ತು ಅನ್ನ ಕೊಟ್ರೆ ಸಂತೋಷ ಆಗ್ತಿದ್ರೆ ಒಂದು ತುತ್ತು ಅನ್ನ ಕೊಡು. ಬೇಡ, ಒಂದು ಭರವಸೆಯ ಮಾತು ಬೇಕಾಗಿತ್ತು ಅಂದರೆ ಭರವಸೆಯ ಮಾತನಾಡಿ. ಬರೀ ಮಾತು ಹೇಳಿ, ಎಷ್ಟು ಒಳ್ಳೆಯವರು ನೀವು, ಸಾಕು ಇಷ್ಟು, ಇದ ತ್ಯಾಗ. ಇಷ್ಟು ಹೇಳಕ್ಕೆ ಎಷ್ಟು ತಾಪ್ ಮಾಡ್ಕೋತೇವೆ ನಾವು ಹೇಳಿ. ಅಲ್ಲ, ತಾವೆಲ್ಲ ಚಲೋ ಅದೀರಿ, ಎಷ್ಟು ಚೆನ್ನಾಗಿ ಅದಿರಲ್ಲ ಅನ್ನಕ್ಕೆ ಹೋಗೇದೇನು ಹೇಳಿ. ಇನ್ನೆಲ್ಲ ತನಿಖೆ ತೆಗಿಯೋದೇನು? ಇಷ್ಟು ವರ್ಷ ಬದುಕ್ಯಾರ, ಅಲ್ಲಿಂದ ಇಲ್ಲಿ ತಕ ಎಲ್ಲೆಲ್ಲಿ ಎಡವ್ಯಾರ, ಎಲ್ಲೆಲ್ಲಿ ಬಿದ್ದಾರ, ಇದೆಲ್ಲ ತನಿಖೆ ತೆಗೆದು ನೋಡ್ತಾರೆ ಏನು ಜಗತ್ತನ್ನು ಹೇಳಿ? ನೋಡಬೇಕು ಜಗತ್ತನ್ನು, ಸಹಜವಾಗಿ ನೋಡಬೇಕು. ಸುಂದರದ ಜಗತ್ತ, ಭವ್ಯ ದಿವ್ಯಾದ ಜಗತ್ತ. ಎಲ್ಲ ಜನ ಹಾಗದ, ಸುಮ್ಮನೆ ಹಾಗೆ ಅನ್ನು ಮನುಷ್ಯನೇ, ಎಷ್ಟು ಒಳ್ಳೆಯವರು ಅನ್ನು. ಮನೆ ಕಟ್ಟಿದರೆ ಎಷ್ಟು ಚೆನ್ನಾಗಿ ಕಟ್ಟಿದಿರಿ ಎಲ್ಲ ಮನೆ ಅನ್ನು. ಆ ಬಾಗಿಲ ಆ ಕಡೆ ಕಟ್ಟಬೇಕಾಗಿತ್ತು, ಈ ಬಾಗಿಲ ಈ ಕಡೆ ಹಾಕಬೇಕಾಗಿತ್ತು. ಯಾವ ಕಡೆರೇ ಇರೋಲ್ಯಾಕ ಅನ್ನು ಚಲೋ ಅದ, ತನ್ನು ಚಲೋ ಆಗ್ತದೆ. ಚಲೋ ಆಗ್ತದೆ. ಬರೀ ಅದನ್ನೇ ಹುಡುಕ್ಯಾಡಿ ದೋಷಗಳನ್ನೇ ತೆಗೆಯೋದಾದ್ರೆ ಬದುಕು ಹೆಂಗೆ ಚಲೋ ಆಗ್ತದೆ? ಇದು ಶ್ರೀಮಂತ ಜೀವನ. ತ್ಯಾಗ ಅಂತಾರೆ ಇದಕ್ಕೆ. ಏನು ತ್ಯಾಗ? ಮಾತು ಹಿಂಗೆ ಕೊಡಬೇಕಲ್ಲ, ಕೊಡೋದು ತ್ಯಾಗ. ಮಾತು ಹಿಂಗೆ ಆಡಬೇಕು, ಮಾತು ಹಿಂಗೆ ಕೊಡಬೇಕಲ್ಲ, ಆ ಮಾತು ಕೇಳುವವರಿಗೆ ಸಂತೋಷ ಕೊಡಬೇಕು. ಹಂಗ ಈ ಜಗತ್ತಿನಲ್ಲಿ ಮಾತನಾಡೋದು. ಅದಕ್ಕೆ ಅವರು ಹೇಳಲಿಲ್ಲೇನು? ಹೆಂಗೆ ನುಡಿಬೇಕು, ನುಡಿದ್ರೆ ಹೆಂಗಿರಬೇಕು? ಎಷ್ಟು ಸಾದಾ ಮಾತು ಹೇಳ್ತಾರೆ. ಮುತ್ತಿನ ಹಾರದಂಗಿರ್ಬೇಕು, ಸ್ಫಟಿಕದ ಶಲಾಖೆ ಹಂಗಿರ್ಬೇಕು. ಹೌದಲ್ಲ ಹೇಳಿ? ಎಷ್ಟು ಚಂದ ಸುಮ್ಮನೆ ಸಣ್ಣ ಮಾತು ಹೇಳ್ತಾರೆ. ಎಷ್ಟು ಚಲೋತಾಗಿ ಮಾತನಾಡಕ್ಕೆ ಏನಾಗಿದ್ದ ಕೊಡೋದು. ಏನು ಕಿಸೆ ಖಾಲಿ ಮಾಡಿಕೊಂಡು ಏನೂ ಕೊಡಬೇಕಾಗಿಲ್ಲ. ಅದು ಯಾರಿಗೆ ಬೇಕಾಗ್ಯದ? ಒಂದು ಚಲೋ ಮಾತನಾಡು. ಡೇಲ್ ಕಾರ್ನೆಗಿ ಅಂತ ಒಬ್ಬ ಆಗಿ ಹೋದ್ರು. ಅಮೇರಿಕಾ ದೇಶದಲ್ಲಿ ಬಹಳ ದೊಡ್ಡ ಮನುಷ್ಯರು, ಭಾರೀ ಸಿರಿವಂತರು. ಅಮೇರಿಕಾ ದೇಶ ಅವರನ್ನು ಬಹಳ ಮೆಚ್ಚಿಕೊಂಡಿದೆ. ಅಷ್ಟೇ ಬುದ್ಧಿವಂತ, ಅಷ್ಟೇ ಹೃದಯವಂತ. ಒಂದು ಸಲ ಅವರ ಜೀವನ ಚರಿತ್ರೆಯೊಳಗೆ ಒಂದು ಸಣ್ಣ ಘಟನಾ ಇದೆ. ಒಂದು ಸಲ ಒಬ್ಬ ಹುಡುಗ, ಒಂದು 22 ವರ್ಷದ ಹುಡುಗ ಆ ಊರಿಗೆ ಬಂದಿರ್ತಾನೆ. ಯಾಕೆ ಅಂದರೆ ಬಡತನ. ಎಲ್ಲಾದರೂ ಕೆಲಸ ಸಿಕ್ಕಿತು ಅಂತ ತಿಳಿದು ಊರು ತುಂಬ ತಿರುಗಾಡ್ತಾನೆ, ಕೆಲಸ ಸಿಗೋದಿಲ್ಲ. ಕೆಲಸ ಮಾಡಬೇಕಂತ ಇಚ್ಛೆ, ಆದರೆ ಕೆಲಸ ಬಹಳ ಬೇಜಾರಾಗ್ತದೆ.
ಹೊಟ್ಟೆಗೆ ಅನ್ನ ಇಲ್ಲ, ಇದು ಅಪರಿಚಿತ ಊರ, ಅಲ್ಲಿಗೆ ಏನಾದರೂ ಸಿಕ್ಕಿತು ಕೆಲಸ ಅಂತ ಬಂದಾನ, ಭಿಕ್ಷಾ ಬೇಡೋ ಮನಸ್ಸಿಲ್ಲ, ಎಲ್ಲರೇ ಕೆಲಸ ಮಾಡಬೇಕು, ಒಂದಿಷ್ಟು ಚೆನ್ನಾಗಿ ಬದುಕಬೇಕಂತ ಬಂದ ಹುಡುಗ ಇಷ್ಟು ನಿರಾಶನಾದ. ಏನದ ಜೀವನದಲ್ಲಿ ಅರ್ಥ ಏನದ? ಕೈಯಾಗ ಒಂದು ಕೆಲಸ ಇಲ್ಲ, ಉಣ್ಣಾಕ ಒಂದು ತುತ್ತು ರೊಟ್ಟೆ ಇಲ್ಲ, ಮಲಗಾಕ ಒಂದಿಷ್ಟು ಜಾಗ ಇಲ್ಲ, ಬದುಕೋದ್ರಾಗ ಅರ್ಥ ಏನು ಅಂದ. ಏನದ ನನ್ನಲ್ಲಿ? ಏನಿಲ್ಲ, ಬಡವ, ಅತ್ಯಂತ ದರಿದ್ರ, ಇಂಥದ್ರಲ್ಲಿ ಬದುಕೋದ್ರಾಗ ಅರ್ಥ ಏನದ? ಇನ್ನು ಪ್ರಾಣ ಕಳ್ಕೋಬೇಕು ಅಂತ ವಿಚಾರ ಬಂತು. ಬರ್ತಾವ ಒಮ್ಮೊಮ್ಮೆ. ಏನು ಮಾಡೋದು? ಹೊಟ್ಟೆಗಿನೇ ಅನ್ನಿಲ್ಲಾದ ಬಳಿಕ, ಯಾರೋ ಮಾತನಾಡಿಸುವವರೇ ಊರಲ್ಲಿ ಇಲ್ಲದ ಬಳಿಕ ಸುಖ ದುಃಖ ಕೇಳೋರು ಬ್ಯಾಡೇನು? ಸುಖ ದುಃಖ ಕೇಳೋರು ಬೇಡೇನು? ಏನರೆ ಒಬ್ಬರು ಕೇಳಿದ್ರೆ ಸಾಕು, ಹೇಗದಿರಿ ಅಂತ ಇಷ್ಟು ಕೇಳಿದ್ರೆ ಸಾಕು, ಎಷ್ಟು ಆತ್ಮೀಯತೆ ಬೆಳೀತದೆ, ಉತ್ಸಾಹ ಬರ್ತದೆ. ಆದರೆ ಯಾರೂ ಇಲ್ಲದ ಬಳಿಕ ಬೇಡಪ್ಪ ಜೀವನ, ನಮ್ಮನ್ನು ಯಾರೂ ಮೆಚ್ಚಿಕೊಳ್ಳೋದು ಇಲ್ಲ, ನನ್ನ ಹತ್ತಿರ ಏನೂ ಇಲ್ಲ, ಇದು ಜೀವನಕ್ಕೆ ಕೊನೆಗೊಳಿಸಬೇಕು ಅಂತ ಹೊರಟ. ಎದುರಿಗೆ ಈ ಡೇಲ್ ಕಾರ್ನೆಗಿ ಬರ್ತಾ ಇದ್ದ. ಆತ ನೋಡಿದ ಹುಡುಗನ್ನ, ಆತನ ದೃಷ್ಟಿ ಹಾಗೆ. ಹುಡುಗನ್ನ ನೋಡಿದ, ಒಂದು ಥರದ ಮನಃಶಾಸ್ತ್ರಜ್ಞ ಇದ್ದಂಗಿದ್ದ ಕಾರ್ನೆಗಿ. ಹುಡುಗನ್ ನೋಡ್ದ, ಹುಡುಗನ ಮುಖದ ಮೇಲೆ ಖಿನ್ನತಾ ಇತ್ತು. ಅವಾಗ ಡೇಲ್ ಕಾರ್ನೆಗಿ ಯೋಚನೆ ಮಾಡಿದ, ಇವನಿಗೆ ಏನೋ ಆಗಿದೆ, ಬಹಳ ನೊಂದುಕೊಂಡಾನ ಈ ಹುಡುಗ ಅಂತ ಅನಿಸ್ತು. ನಿಂತ ಹುಡುಗನ್ ನಿಲ್ಲಿಸಿದ, ಹೇಳ್ದ, ನನಗೆ ಬಹಳ ಸಂತೋಷ ಆಗ್ತದೆ, ನಿನ್ನ ಹೊಳೆಯುವ ಕೂದಲ ನೋಡಿ ಅಂದ. ಏನು ಹೊಳಿತಾವ ನಿನ್ನ ಕೂದಲುಗಳು? ಕಪ್ಪಾದ ಕೂದಲುಗಳು ಏನು ಎಣ್ಣೆಯಾಗಿ ಹೊಳಿತಾ ಇದ್ದಾವ, ಮಿಂಚ್ತಾ ಇದ್ದಾವ. ನನಗೆ ಅಸೂಯ ಅನ್ನಿಸ್ತದ, ಹೊಟ್ಟೆ ಕಿಚ್ಚ ಅನ್ನಿಸ್ತದ, ನಿನ್ನಂಥದ ನನಗಿಲ್ಲಲ್ಲ ಅಂದ. ಈ ಒಂದು ಬೆಳಗಾಗಿತ್ತು. ಆ ಹುಡುಗನಿಗೆ ಹಿಂಗೆ ಅನಿಸ್ತು, ನನ್ನ ಕೂದಲ ಇಷ್ಟು ಇಂಥ ಒಬ್ಬ ಮಹಾ ಮನುಷ್ಯನಿಗೆ ಹಿಡಿಸ್ತದಂದ ಬಳಿಕ ನನ್ನಲ್ಲೂ ಒಂದು ಏನೋ ಅದ ಅಂದ. ಬರೀ ಒಂದು ಮಾತು. ಆ ಬಳಿಕ ಕಾರ್ನೆಗಿ ಹೇಳ್ದ, ನಾನು ಡೇಲ್ ಕಾರ್ನೆಗಿ, ನನಗೆ ನಿನ್ನ ಬಗ್ಗೆ ಬಹಳ ಸಂತೋಷ ಅನ್ನಿಸ್ತದ. ಏನು 21 ವರ್ಷದ ವಯಸ್ಸ, ಮಸ್ತಾದ ವಯಸ್ಸ, ಏನು ಸುಂದರ ದೇಹದ ನಿಂದು, ಏನು ಕೂದಲುಗಳ ಕಳೆ, ಹೆಂಗೆ ಬದುಕಬೇಕು ಅಂದ. ಹೆಂಗ ನಮ್ಮ ಸಾಯಕ್ಕೆ ಹೊರಟನ. ಮತ್ತು ತಂದು ಒಂದು ಪೈ ಕೊಡಲಿಲ್ಲ, $1 ಕೊಡಲಿಲ್ಲ. ಆದರೆ ಮಾತು ಹಿಂಗೆ ಕೊಟ್ಟಲ್ಲ, ಉತ್ಸಾಹ ತುಂಬಿತು. ಅವಾಗಂದ, ಡೇಲ್ ಕಾರ್ನೆಗಿ ಅಂಥ ಕಾರ್ನೆಗಿ, ಅಮೇರಿಕಾ ದೇಶದ ಶ್ರೇಷ್ಠ ವ್ಯಕ್ತಿಗೆ ನನ್ನ ಬಗ್ಗೆ ಅಸೂಯಾದ ಅಂದ ಬಳಿಕ ಅವನಿಗಿಂತ ನಾನೇನು ಕಡಿಮೆ ಅಂದ. ಬಂತು, ಜೀವನದಲ್ಲಿ ಆಸಕ್ತಿ ನಿರ್ಮಾಣ ಆಯಿತು. ಏನಾದರೂ ಮಾಡಿಯೇ ತೀರಬೇಕು ಅಂತ ಹೊರಟ. ಮುಂದೆ 10 ವರ್ಷಗಳ ಕಳೆದು ಹೋಗಿದ್ದು. ಮತ್ತೊಮ್ಮೆ ಡೇಲ್ ಕಾರ್ನೆಗಿ ದಾರಿಯಿಂದ ಹೊರಟಿದ್ದ. ಒಂದು ದೊಡ್ಡ ಅಂಗಡಿ, ಅದರಾಗಿಂದ ಒಬ್ಬ ಹುಡುಗ ಕೆಳಗೆ ಬಂದ. ಡೇಲ್ ಕಾರ್ನೆಗಿಯೇ ನಮಸ್ಕಾರ ಹೇಳಿದ, ಮಹಾನುಭಾವರೇ, ನಾನು ಈ ಥರ ಮಾಲೀಕ, ಆದರೆ ಇದೆಲ್ಲ ನಿಮ್ಮ ಒಂದು ಮಾತಿನ ಪ್ರತಿಫಲ. ಅವನಿಗೆ ಗೊತ್ತಾಗಲಿಲ್ಲ ಕಾರ್ನೆಗಿ ಏನು. 10 ವರ್ಷದ ನಂತರ ಯಾರಿಗೆ ಗೊತ್ತು?
ದಾರ್ಯಾಗ ಹಿಂಗ ಅಂದಿದ್ದ ಅಷ್ಟೆ. ಅವಾಗ ಎಲ್ಲ ಕಥೆ ಮಾಡಿ ಹೇಳಿದ ಆ ಹುಡುಗ. ಅವಾಗ ಡೇಲ್ ಕಾರ್ನೆಗಿ ಇಷ್ಟು ಸಂತೋಷ ಆಗಿತ್ತು. ನನ್ನ ಒಂದು ಮಾತು ಇಷ್ಟು ಬದಲು ಮಾಡ್ತದ, ಒಬ್ಬನ್ನ ಶ್ರೀಮಂತ ಮಾಡಿ ಬಿಡ್ತದಂದ್ರೆ ಚಲೋ ಮಾತು ಯಾಕೆ ಆಡಬಾರದು. ಆ ಹುಡುಗ ಕೋಟ್ಯಾಧೀಶನಾಗಿದ್ದ. 10 ವರ್ಷದ ಉತ್ಸಾಹ. ಏನು ಕೊಟ್ಟ? ಒಂದು ಚಲೋ ಮಾತು ಕೊಟ್ಟ. ಇದು ಕೊಡೋದಂತಾರೆ. ಇದಕ್ಕೆ ಇದು ತ್ಯಾಗ. ಇದು ಒಂದನೇದ್ದು. ಇದು ತ್ಯಾಗ ಮಾಡೋದು. ವಸ್ತು ತ್ಯಾಗ ಅಂದರೆ ಬೇಕಾದ ವಸ್ತುಗಳನ್ನು ಕೊಡೋದು, ನಮ್ಮ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡೋದು. ಈಗ ಮಾಡ್ತಿರಲ್ಲ ನೀವು. ಯಾರರೇ ಮನೆಗೆ ಬಂದರೆ ಒಂದು ಕಪ್ ಹಾಲು ಕೊಟ್ರಿ ಅಂದರೆ ಎಷ್ಟು ಸಂತೋಷ ಆಗ್ತದೆ. ಹೇಳಿ, ಏನು ಕೋಟಿಗಟ್ಟಲೆ ಕೊಡ್ತೀರೇನು? ಇಲ್ಲ, ಬರೀ ಒಂದು ಕಪ್ ಹಾಲು ತಗೊಳ್ಳಿ, ನಮ್ಮ ಮನೆಯಲ್ಲಿ ಬಹಳ ಚಲೋ ಹಾಲದಾವ, ಒಂದು ಕಪ್ ಹಾಲು ಕುಡೀರಿ ಅಂತ ಹಿಂಗೆ ಕೊಟ್ಟರೆ ಆ ಮನುಷ್ಯನ ಹೃದಯ ಗೆದ್ದಂಗ. ಬಸವಣ್ಣನವರು ಮಾಡಿದ್ದು ಏನೂ ಅಲ್ಲ, ದಾಸೋಹ. ಬಂದವರಿಗೆಲ್ಲ ಕರೆದ ನಮಸ್ಕಾರ ಮಾಡಿ ನೀವು ಉಣ್ರಿ ಅಂದ್ರು. ಅದೇ ಉಣಿಸಿದ್ದೇ ಬಂತು. ಸಾವಿರ ಜನರ ಹೃದಯವನ್ನೆಲ್ಲ ಗೆದ್ದು ಬಿಟ್ಟಿದ್ದು ಯಾವುದು ಅಂದರೆ ದಾಸೋಹ. ನಾನು ಸಣ್ಣವ, ನಿಮ್ಮ ಸೇವಕ, ತಾವು ಬಂದವರು ದೊಡ್ಡವರು, ನಿಮಗೊಂದು ತುತ್ತು ಅನ್ನ ಸ್ವೀಕಾರ ಮಾಡಿ ಅಂದ. ಅಷ್ಟು ಒಂದು ಕಲ್ಯಾಣ ಕಟ್ಟಿದರು ಬರೀ ತುತ್ತು ಅನ್ನದಿಂದ. ಹಾಗೆ ಡೇಲ್ ಕಾರ್ನೆಗೆ ಹೇಳ್ತಾರೆ, ಚಲೋ ಮಾತನಾಡು. ಅದರಿಂದ ಮನೆಗಳು ಸುಂದರ ಆಗ್ತವ, ಸಮಾಜ ಸುಂದರ ಆಗ್ತದೆ. ಒಮ್ಮೊಮ್ಮೆ ಕೆಟ್ಟವರು ಸಹಿತ ಒಳ್ಳೆಯವರಾಗಿ ಬಿಡೋ ಸಾಧ್ಯತೆ ಅದ. ಚಲೋ ಮಾತನಾಡು. ಇದೇ ಮಾತು ಕೊಡೋದು, ನುಡಿಗಳನ್ನು ಕೊಡೋದು. ಇಂದ ಮನೆಗೆ ಹೋಗ್ರಿ ಹೋಗಿ ಸುಮ್ಮನೆ ಅನ್ರಿ. ಎಷ್ಟು ಚಲೋ, ಎಷ್ಟು ಚಂದ ಇಟ್ಟಿರಲ್ಲ ಮನೆ, ಸುಮ್ಮನೆ ಅನ್ರಿ. ಅದು ಹೊಲಸು ಹಾಕಿರೋಲ್ದಾಕೆ ಸುಮ್ಮನೆ ಅನ್ರಿ ಅಂತ. ಎಷ್ಟು ಚಂದದ ಮನೆ, ಭಾಳ ಸಂತೋಷ ಆಗ್ತದೆ. ಪಾಪ ನೀವು ದಿವಸ ತುಂಬ ಶ್ರಮ ಮಾಡ್ತೀರಿ, ಎಷ್ಟು ಸ್ವಚ್ಛ ಕಸ ಹೊಡೆದಿರಿ, ಏನು ಬಾಂಡೆ ತಿಕ್ಕಿರಿ, ಎಷ್ಟು ಮಸ್ತಾಗ್ಯದ ಆಹಾರ ತಯಾರು ಮಾಡಿರಿ. ಒಂದು ದಿವಸ ಅನ್ರಿ, ಒಂದು ವರ್ಷ ಮಸ್ತಾಗಿರ್ತದೆ. ಏನು ಮಾಡಿದರೂ ಗಪ್ಪಗಾರ ನೀವು ಇದ್ರಿ ಅಂದರೆ ಏನು ಮಾಡಿ ಉಪಯೋಗ ಏನು ಇವನಿಗೆ ಅಂತ ಅಂತಾರೆ ಅಷ್ಟೆ. ಒಂದು ಈಟೂ ಅಲಗಾಡದೆ ಇದ್ರೆ, ಚಲೋ ಅನ್ನದೇ ಇದ್ರೆ, ಯುರೋಪ್ ದೇಶ, ಅಮೇರಿಕಾ ದೇಶದ ಒಂದು ಗುಣ ಅಂದರೆ ಯಾರು ಹಾಕಿರೋಲ್ರಿ, ಅವರೊಂದು ಭಾಳ ಚಲೋ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಹೇಳಿ? ಭೇಟಿ ಆದ ಕೂಡಲೇ ಗುಡ್ ಮಾರ್ನಿಂಗ್ ನಿಮಗೆ ಅಂತ ಗೊತ್ತಿರಲಿ, ಬೇಕಾದ್ರೆ ಬಿಡ್ಲಿ, ಪರಿಚಿತರೇ ಅನ್ಬೇಕಂತಿಲ್ಲಲ್ಲೇ. ನೀವು ಬೆಳಿಗ್ಗೆ ಹಿಂಗೆ ತಿರುಗಾಡ್ರಿ, ಹಾದಿಗೆ ಹೋಗೋರೆಲ್ಲ ಗುಡ್ ಮಾರ್ನಿಂಗ್ 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 ಅನ್ಕೊ ಅಂದರೆ ನಿಮಗೆ ಒಳ್ಳೆಯ ಸುಪ್ರಭಾತ, ನಿಮ್ಮ ಜೀವನ ಚಲೋ ಆಗಲಿ. ನಮ್ಮಲ್ಲಿ ಅಂತಾರೆ, ಬೆಳಿಗ್ಗೆ ಎದ್ದ ಕೂಡಲೇ ಮೊದಲಂತಿದ್ರು ರಾಮ್ ರಾಮ್ ಅಂತಿದ್ರು, ನಮಸ್ಕಾರ ಅಂತಿದ್ರು, ಶರಣು ಅಂತಿದ್ರು. ಆ ಶರಣು ಅನ್ನೋದೇ ಜಗತ್ತನ್ನು ಕಟ್ಟಿಬಿಡ್ತದೆ. ಹಂಗೆ ಮಾತುಗಳು. ಇದಕ್ಕೆ ತ್ಯಾಗ ಅಂತೇವಿ. ಮಾತು ಚಲೋ ಆಡೋದು. ಏನು ಒಳಗಿಟ್ಟುಕೊಂಡ್ರೆ ಏನು ಮಾಡೋದು? ಚಲೋ ಮಾತು ಹೊರಗೆ ಹಾಕಬೇಕು. ಏನರೇ ಕೆಟ್ಟ ಮಾತಿದ್ರೆ ಒಳಗಿರ್ಲಿ, ಅವು ಹಂಗೆ ಒಳಗೆ ಇರಲಿ, ಹೊರಗೆ ಹಾಕಬಾರದು. ಭಾವ ಶುದ್ಧವಾಗೋದು. ಆ ಬಳಿಕ ಎರಡನೇ ತ್ಯಾಗ ಅಂದರೆ
ಮಮ ತ್ಯಾಗ. ತ್ಯಾಗ ಮೂರೇ ತ್ಯಾಗಗಳು, ಇದು ಎರಡನೇದ್ದು ಮಮ ತ್ಯಾಗ. ಮಮ ತ್ಯಾಗ ಅಂದರೆ ಇದು ನಂದೇ, ಇದು ನಂದೇ, ಇದು ನಂದೇ, ಇದು ನಂದೇ ಹಿಂಗೆ ಅನ್ಕೋತ ಕೂಡಬೇಡ. ಈಗ ಮನೆಗೆ ಜನ ಬಂದಿದ್ರು, ಇವ ಮನೆ ತೋರ್ಸಕ್ಕೆ ಕರ್ಕೊಂಡು ಹೋದ ಬಂದವರಿಗೆ. ಇದು ನೋಡಿ, ಇದು ನನ್ನ ಕೋಣೆ, ಇದನ್ನು ಈ ಸಾಮಾನದೆಲ್ಲ ಇದೆಲ್ಲ ಫರ್ನಿಚರು ನಾನೇ ತಂದಿದ್ದು, ಇದೆಲ್ಲ ಮನೆ ನಂದು. ಮನೆ ಮುಂದೆ ದೊಡ್ಡದೊಂದು ಬೋರ್ಡ್ ಹಾಕಿದ್ದ, ನೋಡಿ ಎಷ್ಟು ಚಂದಿಲ್ಲ ಬೋರ್ಡ ಅಂತ. ಮನೆಯಾಗಿದ್ರಲ್ಲ ಅವ್ರು ಹೇಳಿದರು, ತಾನೇ ಏನು ತಂದಾನ, ನಾವು ತಂದೇವಿ, ತಂದು ಮಾಡಿಕೊಂಡಾನ. ಹೇಳ್ತಾನೆ ಹಂಗೆ, ಬಂದವ್ರಿಗೆಲ್ಲ ಹಿಂಗೆ ಹೇಳ್ಕೋತ ಹೊಂಟಾನ, ಬರೇ ಸುಳ್ಳು ಹೇಳ್ತಾನೆ. ಇದಕ್ಕಾಗಿ ಎಷ್ಟು ಕಾಡ್ದ ಬೇಡ್ದ ಎಲ್ಲ ಮಾಡ್ದ. ನಮ್ಮ ತಂದೆ ಇಷ್ಟೆಲ್ಲ ಕಷ್ಟಪಟ್ಟು ಕೊಟ್ರೆ ಅವನ ಹೆಸರು ಒಂದು ಕಡೆ ಹಾಕಿಲ್ಲ ಮನುಷ್ಯ. ಹೌದಲ್ಲ? ನಿಂದಲ್ಲಪ್ಪ ಈ ಜಗತ್ತು, ಯಾವುದೂ ನಿನ್ನದಲ್ಲ. ಇದು ಜಗತ್ತು ದೇವನ ಜಗತ್ತ. ಇದು ಮೇರು ಗಿರಿಗಳೆಲ್ಲ ಪ್ರಮಥರ ಒಡವೆ, ರಜತಗಿರಿಗಳೆಲ್ಲ ಪುರಾತರ ಒಡವೆ, ಚತುರ್ದಶ ಭುವನಗಳೆಲ್ಲ ಲಿಂಗದ ಒಡವೆ. ಅಲ್ಲೇನು ಯಾವುದು ನಿನ್ನದು ಹೇಳು ಹೇಳು. ಜಗತ್ತೆಲ್ಲ ಇಷ್ಟು ಅದ್ಭುತವಾದ ಜಗತ್ತದಲ್ಲ, ಇದೆಲ್ಲ ದೇವನ ಒಡವೆ, ದೇವನ ಜಗತ್ತ, ನಿಂದ ಅಲ್ಲ. ಆದರೆ ನೀನೊಬ್ಬ ಅತಿಥಿ, ಇದು ತಿಳ್ಕೋ. ಈ ಜಗತ್ತಿನಲ್ಲಿ ಒಬ್ಬ ಅತಿಥಿ. ನೀನು ಬಹಳ ಗೌರವದಿಂದ ಬಾಳಬೇಕು ಈ ಜಗತ್ತಿನಲ್ಲಿ. ನೀನು ಸಾಮಾನ್ಯ ಜನರ ಅತಿಥಿ ಅಲ್ಲ, ಸಾಕ್ಷಾತ್ ದೇವನ ಅತಿಥಿ, ವಿಶ್ವದ ಅತಿಥಿ. ಅಷ್ಟು ನಿನಗೆ ಕಿಮ್ಮತ್ತಾದ ಆ ಕಿಮ್ಮತ್ತು ಕಳ್ಕೋಬೇಡ. ಕಿಮ್ಮತ್ತು ಯಾವಾಗ ಹೋಗ್ತದೆ? ಈಗ ನೀವು ನನಗೊಂದು ಕುರ್ಚಿ ಹಾಕಿರಿ, ಇಲ್ಲೊಂದು ಟೇಬಲ್ಲ ಇಟ್ಟಿರಿ, ಸ್ವಚ್ಛಾಗಿ ಹಾಸಿರಿ, ಎಲ್ಲ ಮಾಡಿರಿ, ನಾನು ಬಂದು ಕುಂತು ನಿಮ್ಮದೇನದ ಇಚ್ಛೆ ಬಂದ ಆರಾಮ ಕೂತು ಎದ್ದು ಹೋಗಲಿ ಅಂತದ, ತಗೊಂಡು ಹೋಗಲಿ ಅಂತ ಅಲ್ಲ. ನಾ ಅಕಸ್ಮಾತ್ ಈ ಕುರ್ಚಿ ಕೈ ಹಿಡದೆ ಇದನ್ನು ಒಯ್ಯಕ್ಕೆ ಶುರು ಮಾಡದೆ ಏನ ಕಿಮ್ಮತ್ತು ಹೋಗ್ತದೆ. ನಮಗಿದು ಮೊದಲೇ ಇಷ್ಟು ಕಿಮ್ಮತ್ತುಗೇಡಿ ಅದಾನಂದ್ರೆ ಇದ್ಯಾಕೆ ಹಾಕ್ತಿದ್ದೇವಿ? ಇಲ್ಲ. ಹಾಗೆ ದೇವರು ಎಲ್ಲ ಇವೆಲ್ಲ ಮಾಡಿಟ್ಟಿದ್ದು ಎದಕ್ಕೆ? ಚಲೋ ಮನುಷ್ಯ ಬರ್ತಾನ, ಆರಾಮಿರ್ತಾನ, ನಂದೊಂದಿಷ್ಟು ನೆನೆಸ್ತಾನ ಅಂತ ಅವ ಮಾಡಿದ್ದು. ಬಂದದ್ದೆಲ್ಲ ತಂದೆ ಅಂತ ಹೇಳ್ಕೋತ ಹೋಗಿ ಬಿಟ್ರೆ ಗತಿ ಹೆಂಗೆ? ಇದಕ್ಕೆ ಏನಂತಾರೆ? ಮಮ ಭಾವ ತ್ಯಾಗ. ಇದು ತ್ಯಾಗ. ನೀವು ಹೇಳಬೇಕು, ಇದೆಲ್ಲ ನೀವು ಮಾಡಿದ್ದು, ನಮ್ಮದೇನದ ಅಂತ ಮನ್ಯಾಗ ಹೇಳ್ರಿ. ನೋಡ್ರಿ ಮನೆ ಹೆಂಗೆ ಚಂದ ಆಗ್ತದೆ. ಎಲ್ಲ ನಿಮ್ಮದು. 12 ತಾಸು 24 ತಾಸು ಪಾಪ ನೀವು ಮನ್ಯಾಗಿರ್ತೀರಿ. ಎಷ್ಟು ಸ್ವಚ್ಛತಾ ಅದು ಇದು ದಿವಸ ತುಂಬ ಕೆಲಸ ಮಾಡ್ತೀರಿ. ಇದೆಲ್ಲ ನಿಮ್ಮದು. ನಮ್ಮದೇನದ? ಹೊರಗೆ ಹೋಗ್ತೇವೆ, ಉಂಡು ಮತ್ತೆ ರಾತ್ರಿ ಬರ್ತೇವೆ. ನಾವೇನು ಮಾಡೋರು? ಮನೆಯ ಕಳಿ ಬರೋದೇ ನಿಮ್ಮಿಂದ. ಇಷ್ಟನ್ರಿ ಕಾಡಾಟ ಹಾಕಿರ್ತದಲ್ಲೇ. ಯಾರೂ ಮಾಡಿಸೋದಿಲ್ಲ. ಮಂತ್ರ ತಂತ್ರ ಪಂತ್ರ ಯಾವುದಿಲ್ಲ. ನಮ್ಮ ಶಬ್ದ ಚಲೋ ಇಲ್ಲತ್ತ ಆಗ್ತಾವಷ್ಟೇ. ಚಲೋ ಶಬ್ದ. ಇದಕ್ಕೆ ಮಮ ತ್ಯಾಗ ಅಂತ ಕರೀತಾರೆ. ತ್ಯಾಗ ಚಲೋ ಇಲ್ಲ. ಇದು ಇರಲಿ ನಿಮ್ಮದೇ, ಆದರೆ ನಮ್ಮದು ಅಂತನ್ನುವ ಭಾವ ಬಿಟ್ಟು ಬಿಡೋದು. ಭಾವ ಬಿಡೋದು ಇದು ನಂದಲ್ಲಪ್ಪ.
ಇದು ಜಗತ್ತಿಗೆ ಕಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ ಅಷ್ಟೇ. ನಮ್ಮದೊಂದು ದೇಹ ಅದ, ನಮಗೊಂದಿಷ್ಟು ಮನಸ್ಸದ, ನಮಗೊಂದಿಷ್ಟು ಬುದ್ಧಿ ಅದ. ಇವಷ್ಟು ನಮ್ಮ ಸ್ವಲ್ಪ ಹೆಚ್ಚು ಕಡಿಮೆ, ಉಳಿದೆಲ್ಲ ಎಲ್ಲ ದೇವನದು. ಈ ಭಾವ ಬಂತು ಅಂದರೆ ಸುಖಿಯಪ್ಪೆನಯ್ಯ ಮಹಲಿಂಗ ಕಲ್ಲೇಶ್ವರ. ಚಲೋ ಇಲ್ಲ? ಏನು ಸಾಕ್ರೆಟಿಸ್ ನೋಡಬೇಕು, ಎಷ್ಟು ಸಂತೋಷಿಯಾದ ಮನುಷ್ಯ, ಎಂಥ ಸಂತೋಷ ಆ ಮನುಷ್ಯನ. ಏನಿಲ್ಲ, ಅಷ್ಟು ಅದ್ಭುತವಾಗಿ ಬದುಕ್ತಿದ್ದ. ಯಾಕೆ? ಜ್ಞಾನದ ದೀಪ ಉರಿಸ್ತಿದ್ದ ಮನೆಯೊಳಗೆ, ಸಂತೋಷದ ದೀಪ ಉರಿಸ್ತಿದ್ದ ಮನೆಯೊಳಗೆ. ನಮ್ಮ ಮನೆಯಾಗೂ ಸಹಿತ ಟ್ಯಾಗೋರ್ ಹೇಳ್ದಂಗೆ ಛಲೋ ಛಲೋ ಛಲೋ, ಇದೇ ನಂದಲ್ಲ, ಇದು ದೇವರದು. ಇಷ್ಟ ಅನ್ನು ಈಶಾವಾಸ್ಯಮಿದಂ, ಅನ್ನು ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ. ಎಲ್ಲವೂ ನೀವು ಕೊಟ್ಟಿದ್ದು ದೇವನೇ. ಇದರಲ್ಲಿ ನನಗೊಂದಿಷ್ಟು ಅವಕಾಶ ಬದುಕೋದಕ್ಕಾಗಿ, ಆದ್ದರಿಂದ ನಾನು ಸಂತೋಷಿಯಾಗಿ ಬದುಕಬೇಕು ಈ ಜಗತ್ತಿನಲ್ಲಿ. ಮಮ ತ್ಯಾಗ, ಮಮ ಭಾವ ತ್ಯಾಗ. ತ್ಯಾಗ ಎರಡಾದೂ ಅಲ್ಲ. ಮೊದಲನೇದ್ದು ವಸ್ತು, ಹಿಂಗೆ ಮಾತು ಪಾತು ಏನರೆ ಹಿಂಗೆ ಕೊಡೋದು ಚಲೋ. ಎರಡನೇದ್ದು ನಮ್ಮದೇನಲ್ಲಪ್ಪ, ಇದು ಎಲ್ಲ, ಇದು ಎರಡನೇದ್ದು. ಇದ್ರಾಗ ಏನು ತ್ರಾಸದ ಹೇಳಿ? ಯಾರ್ಯಾರ ಹೆಸರು ಬರ್ಕೊಡೋದದನ? ಇಲ್ಲ. ಏನದ? ಏನು ನಿಮ್ಮದು ಒಂದು ದುಡ್ಡು ಖರ್ಚಾಗೋದಿಲ್ಲ, ಆದರೆ ಎಲ್ಲವೂ ತ್ಯಾಗ ಆಗ್ತದೆ. ಎಲ್ಲವೂ ತ್ಯಾಗ. ಯಾವುದೂ ನಮ್ಮದಲ್ಲ ಈ ಜಗತ್ತಿನಲ್ಲಿ. ಎಲ್ಲವೂ ಲಿಂಗ ಮಧ್ಯೆ ಜಗತ್ಸರ್ವಂ. ಇದೆಲ್ಲ ಲಿಂಗದ ರೂಪ. ಇವೆಲ್ಲ ಲಿಂಗದ ಒಡವೆ. ಚತುರ್ದಶ ಭುವನಗಳೆಲ್ಲವೂ ನಮ್ಮ ಲಿಂಗದ ದೇವನ ಸಂಪತ್ತು. ಇದು ವಿಶ್ವ. ಇದರಲ್ಲಿ ನಾವು ಬಂದಿರೋದು ಬಹಳ ಭಾಗ್ಯ. ಇದು ಹಂಗ ಭಾವಿಸಿ ಇದೆಲ್ಲ ದೇವನದು. ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂಚಗತ್. ಹೆಂಗ ಭಾವಿಸೋದು? ಆಗಿನ ಕಾಲದ ಋಷಿ ಹೇಳಿದ ಮಾತು, ದೇವನೇ ಎಲ್ಲವೂ ನಿನ್ನದು, ಎಲ್ಲವೂ ನಿನ್ನದು. ಇಂಥಲ್ಲಿ ನಾನು ಬದುಕ್ತಾ ಇದ್ದೇನಲ್ಲ, ಇದೇ ಭಾಗ್ಯ ನಂದು, ಇದು ನನ್ನ ಸೌಭಾಗ್ಯ. ಈ ಭಾವ ಬಂತು ಅಂದರೆ ಜೀವನ ಸುಖಿಯಾಗ್ತದೆ, ಸಂತೋಷ ಜೀವನದಲ್ಲಿ ತುಂಬಿ ಬರ್ತದೆ. ಇಷ್ಟು ಎರಡಾದೂ ಅಲ್ಲ, ಇನ್ನೊಂದದ ತ್ಯಾಗ, ಅದು ಅಹಂಕಾರ ತ್ಯಾಗ. ಅದು ಭಯಾನಕದ. ನಾ ಇಂಥವದೀನಿ ಅಂತ ಸುರು, ನೀ ಯಾವ ಅಂತ ಅದು ವಿಶ್ವ. ಅದನ್ನು ನಾಳೆ ನೋಡ್ತೇವೆ. ನಮಸ್ಕಾರ.